ಮಾದೇಶ್ವರ ದಯ ಪಾಲಿಸು, ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಹಗಲಲ್ಲೂ ನನಗೆ ನಿನ್ನದೇ ಧ್ಯಾನ, ഇരുಳಲ್ಲೂ ನಿನ್ನದೇ ಗುಣಗಾನ, ದಯ ತೋರು ಬಾರೋ. ಏನು ಗೌಡ್ರೆ ಹಾಡು ಹೇಳ್ತಾ ಕೂತಿದ್ದೀರಾ? ಆರೋ ರಂಗಣ್ಣ ಹಬ್ಬ ಹೊಲಕ್ಕೆ ಹೋಗಿ ಏನಾರ ಕೆಲಸ ಮಾಡೋಣ ಅಂದ್ರು. ಬಿಸಿಲು ಅದಕ್ಕೆ ಕೂತಿದ್ದೀನಿ. ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂದರೆ ಸೆಕೆಗೆ ನಿದ್ರೆನೇ ಬರ್ತಾ ಇಲ್ಲ. ಹ್ಞೂ ಗೌಡ್ರೆ, ನಮಗೂ ಸೆಕೆ ಅಂದರೆ ತಡ್ಕೊಳಕ್ಕೆ ಆಗ್ತಿಲ್ಲ. ಮನೆಯಂತೂ ಕಾದು ಹೋಗಿದೆ. ಇನ್ನೂ ಸೆಕೆ ಜಾಸ್ತಿನೇ ಆಗ್ತಾ ಇದೆ, ಏನು ಕಡಿಮೆ ಅಂತೂ ಆಗ್ತಾನೇ ಇಲ್ಲ. ಅಲ್ಲ, ನೀನು ಬಟ್ಟೆ ಇಲ್ಲದೆ ಓಡಾಡ್ತಾ ಇದೀಯಾ? ಮಕ್ಕಳು ನೋಡಿ ಹೆದರಿ ಬಿಟ್ಟಾರು. ನೋಡಕ್ಕೆ ಮೊದಲು ಗುಂಡ ಥರ ಇದೆಯಾ? ಈ ಸೆಕೆಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೆಕೆಗೆ ಅಂಗಿ ಹಾಕೋದನ್ನೇ ಬಿಟ್ಬಿಟ್ಟಿನಿ. ಮೈಯೆಲ್ಲ ಸೆಕೆ ಅದಕ್ಕೆ ಅಂಗಿ ಹಾಕೊಳ್ತಾ ಇಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಬೈತಾ ಇದ್ದಾಳೆ. ಬಾ ಕೂತ್ಕೋ ಬಾ, ಬಿಸಿಲಲ್ಲೇ ನಿಂತ್ಕೊಂಡಿದೀಯಾ. ಎಷ್ಟು ಸೆಕೆ ಇದ್ರೂ ಯಾವುದಾದ್ರೂ ಒಂದು ಅಂಗಿ ಹಾಕೋಬೇಕಾಗಿತ್ತು. ಮೊದಲೇ ದಪ್ಪಾಗಿದೀಯಾ. ಹೌದು ಗೌಡ್ರೆ, ನೀವು ಹೇಳ್ತಾ ಇರೋದು ನಿಜಾನೇ. ನನ್ನ ಕಷ್ಟ, ನನಗೆ ಅಂಗಿ ಹಾಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೆಕೆಗೆ ಹೆದ್ರಿ. ಇಲ್ಲಾದರೂ ಒಂಚೂರು ಗಾಳಿ ಬೀಸಿತು ಅಂತ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಆದರೂ ಒಂಚೂರು ಗಾಳಿ ಇಲ್ಲ ನೋಡಿ. ಇಲ್ಲೂ ಯಾಕೋ ಗೌಡ್ರೆ, ನೀವು ತುಂಬ ಸೊರಗಿ ಹೋಗಿದ್ದೀರಾ? ವಯಸ್ಸಾಗಿದೆ ಇವಾಗ, ಹೀಗೆ ಊಟ ಸೇರೋದಿಲ್ಲ, ಅದು ಇದು ತಿಂದರೆ ಹೊಟ್ಟೆಗೆ ಆಗಲ್ಲ. ನೀನು ತುಂಬ ದಿವಸದ ನಂತರನೇ ನೋಡ್ತಾ ಇದೀಯಾ. ನಿನಗೆ ಹಾಗೆ ಕಾಣ್ತಾ ಇದ್ದೀನಿ ನಾನು. ಏನಂಕಲ್, ನೀವು ಯಾಕೆ ಹೀಗೆ ಬಟ್ಟೆ ತೆಗೆದು ಕೂತ್ಕೊಂಡಿದ್ದೀರಾ? ಲೋ ಮಂಜ, ಸುಮ್ಮನಿರೋ. ನಿನಗ್ಯಾಕೆ, ಸುಮ್ಮನೆ ಆಟ ಆಡು ಹೋಗು. ಅಂಕಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ, ಬಟ್ಟೆ ತೆಗೆದು ಕೂತ್ಕೊಂಡಿದ್ದಾರೆ. ಸೋಮ, ರಾಜು, ಮಂಜ ಎಲ್ರು ಬಂದ್ರು ಇಲ್ಲಿ. ಅಂಕಲ್ ಬಟ್ಟೆ ತೆಗೆದು ಕೂತಿದ್ದಾರೆ, ಹೇಗೆ ಕಾಣ್ತಾರಂತ ನೋಡೋಣ ಬನ್ರೋ. ಲೋ ಸುಮ್ಮನಿರೋ, ನಿಮ್ಮ ಕೆಲಸ ನೀವು ಮಾಡಿ ಹೋಗಿ. ಇಲ್ಲಿ ಯಾಕೆ ಬಂದಿದ್ದೀರಾ? ಹೌದೌದು, ಅಂಕಲ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಲೋ ಮಂಜ, ಹೋಗ್ತೀಯೋ ಏನು? ಹೊಡಿಲೋ ಇವಾಗ ಎದ್ದು ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗು. ಅದೇ ಅಂಕಲ್, ಹೋಗ್ತೀವಿ. ಲೋ ಮಂಜ, ಹಾಗೆಲ್ಲ ಮಾತಾಡಬಾರ್ದು ಕಣೋ. ಅವರಿಗೆ ತುಂಬ ಸೆಕೆ ಜಾಸ್ತಿ, ಅದಕ್ಕೆ ಅವರು ಬಟ್ಟೆನ ತೆಗೆದು ಕೂತಿದ್ದಾರೆ. ಅದಕ್ಕೇನೆ ಇವಾಗ ಹೋಗಿ ಹೋಗಿ ಆಟ ಆಡಿ ಹೋಗಿ. ಎದ್ದು ನಿಂತ್ಕೊಂಡು ಬಿಟ್ಟಿಯಾ? ಏನು ಜನನೋ ಏನು, ನಮ್ಮಿಷ್ಟ ಬಂದಾಗ ಇದ್ರು, ಕಷ್ಟ ಅವರಿಗೆ ಅಂಗಿ ಹಾಕಿದ್ರು. ನಗ್ತಾವ್ರೆ, ಅಂಗಿ ಹಾಕಿಲ್ಲ ಅಂದ್ರು ನಗ್ತಾವ್ರೆ. ಹೌದು ಜನನೇ ಹಾಗೆ, ನೀನೇಕೆ ಬೇಜಾರಾಯ್ತೀಯ? ಹೋಗ್ಲಿ ಬಿಡು. ಅಲ್ಲ, ಒಂದಿನ ಅಂಗಿ ಹಾಕಿದೆ ಏನು ತುಂಬ ಜೋರಾಯ್ತಿ, ಯಾಕೋ ಹೊಸ ಅಂಗಿ ಹಾಕೊಂಡು ತಿರ್ತಾ ಇದೀಯಾ ಅಂತ ಕೇಳ್ತಾವ್ರೆ. ಈ ಜನಗಳಿಗೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಲೇ ಗೊತ್ತಾಗಲ್ಲ. ಹೋಗ್ಲಿ ಹೋಗ್ಲಿ, ನೀನಿಷ್ಟ ಹೆಂಗೈತಿ ಹಂಗೆ ಇರು. ನಗರು ನಗ್ತಾ ಇರಲಿ, ಇಷ್ಟ ಬಂದಂಗೆ ನಾವಿರಬೇಕು. ಹೌದು, ನಾನು ಹಾಗೆ ಅಂತೀನಿ. ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರಲಿ, ನಾನು ಇಷ್ಟ ಬಂದಂಗೆ ನಾನಿರ್ತೀನಿ. ಹೌದು, ಮತ್ತೇನು ಸಮಾಚಾರ? ಮತ್ತೇನಿಲ್ಲ, ನೀವೇ ಹೇಳಬೇಕು. ಏನು ಸಮಾಚಾರ ಇಲ್ಲ. ಕುಂತ್ರು ಈ ಸೆಕೆ ಕಡಿಮೆ ಆಗಲ್ಲ. ಮನೆಗೆ ಹೋಗ್ತೀನಿ ಗೌಡ್ರೆ. ಸರಿ ಸರಿ ಹೋಗು, ನಾನು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ.